ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಪ್ಪಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನಿಪ್ಪಟ್ಟು. ನಿಪ್ಪಟ್ಟನ್ನು ಸಹ ಅಷ್ಟೇ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ಮಾಡೋ ರೀತಿಯಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಬನ್ನಿ ಮಾಡೋಣ. ನಾನಿಲ್ಲಿ 3/4 ಕಪ್ಪಷ್ಟು ಹುರಿಗಡಲೆನ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಮಿಕ್ಸಿ ಮಾಡ್ಕೊಂಡಾಗಿದೆ. ಈಗ ಮತ್ತೆ ಅದೇ ಕಪ್ಪಲ್ಲೇ 3/4 ಕಪ್ ಕಡಲೆ ಬೀಜವನ್ನು ಹುರ್ಕೊತಾ ಇದ್ದೀನಿ. ಬಾಣಲಿಗೆ ಹಾಕ್ಬಿಟ್ಟು ಕಡಲೆ ಬೀಜವನ್ನು ಹುರ್ಕೋಬೇಕು. ಈ ರೀತಿಯಾಗಿ ಹುರ್ಕೊಂಡಾಗಿದೆ ನೋಡಿ. ಈ ಕಡಲೆ ಬೀಜನ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಆನಂತರ ಅದರ ಸಿಪ್ಪೆಯನ್ನು ತೆಕ್ಕೋಬೇಕು. ನೀವು ಯಾವುದ್ರಲ್ಲಿ ಬೇಕಾದರೂ ತೆಗಿಬೋದು. ಈ ರೀತಿ ಸ್ವಲ್ಪ ವೆಯ್ಟ್ ಇರೋ ಅಂಥದ್ದಾದರೆ ಬೇಗನೆ ಸಿಪ್ಪೆ ಬಿಡುತ್ತೆ. ಈಗ ನೋಡಿ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಅದನ್ನು ಕೇರ್ಬಿಟ್ಟು ಬೀಜವನ್ನು ತೆಕ್ಕೋಬೇಕು. ನೋಡಿ ಈಗ ಕೇರ್ಕೊಂಬಂದಿದ್ದೀನಿ. ಆ ಕಾಳನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ಕಡಲೆ ಥರನೇ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಮಿಕ್ಸಿ ಮಾಡ್ಕೊಂಬಂದಾಗಿದೆ. ಅದನ್ನು ಸಹ ಅದಕ್ಕೇ ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಮಾಡೋ ಕೆಲಸ ಮುಗಿದಿದೆ. ಈಗ ಏನಿದ್ರು ಉರಿಯೋ ಕೆಲಸ. ಬಾಣಲಿಗೆ ನಾವೀಗ ಒಂದೊಂದಾಗಿ ಮೈದಾ, ಚಿರೋಟಿ ರವೆ, ಹಾಗೆಯೇ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಹುರ್ಕೋಬೇಕು. ನಾನು ಮೊದಲಿಗೆ ಇಲ್ಲಿ 1.5 ಕಪ್ಪಷ್ಟು ಮೈದಾವನ್ನು ಹುರ್ಕೊತಾ ಇದ್ದೀನಿ. ಇದು 1 ಕಪ್ಪು. ಮತ್ತು ಅರ್ಧ ಕಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಟ್ಟು 1.5 ಕಪ್ಪು ಮೈದಾ. ಇದನ್ನೀಗ ಹುರ್ಕೋಬೇಕು ಚೆನ್ನಾಗಿ. ತುಂಬ ಹೊತ್ತು ಹುರಿಬಾರ್ದು, ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ನೋಡಿ ಇದಾಗಿದೆ. ನಮಗದು ಹುರಿಯೋವಾಗಲೇ ಗೊತ್ತಾಗ್ಬಿಡುತ್ತೆ, ಲೈಟ್ ವೆಯ್ಟ್ ಆಗಿಬಿಡುತ್ತೆ ಹಿಟ್ಟು. ಆ ರೀತಿಯಾಗೋವರೆಗೂ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ತೆಗಿಬೇಕು. ಈಗ ಅದನ್ನು ಸಹ ಹರಿವಾಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತೆ 1.5 ಕಪ್ಪಷ್ಟು ಚಿರೋಟಿ ರವೆಯನ್ನು ನಾನು ಹುರ್ಕೊತಾ ಇದ್ದೀನಿ. 1.5 ಕಪ್ ಮೈದಾ, 1.5 ಕಪ್ ಚಿರೋಟಿ ರವೆ, ಇನ್ನು ಅರ್ಧ ಕಪ್ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೀಗ ಹುರ್ಕೋಬೇಕು. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನೋಡಿ ಹುರಿದಾಗಿದೆ. ಇದನ್ನು ಸಹ ಅದಕ್ಕೇ ಸೇರಿಸ್ತಾ ಇದ್ದೀನಿ. ಈಗ ಮತ್ತೆ ನಾನು ಬಾಣಲೆಗೆ 4 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟ್ 2 ಕಪ್ ಹಾಕ್ಕೊಂಡು ಹುರಿತೀನಿ, ಮತ್ತೆ 2 ಕಪ್ ಹಾಕ್ಕೊಂಡು ಹುರಿತೀನಿ. ಒಟ್ಟು 4 ಕಪ್ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ. ಈಗ ನೋಡಿ 2 ಕಪ್ಪು ಹುರ್ಕೊಂಡಾಗಿದೆ. ಈಗ ಮತ್ತೆ 2 ಕಪ್ಪನ್ನು ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾಗಿದೆ. ಅದನ್ನು ಅದಕ್ಕೆ ಸೇರಿಸಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಅದಕ್ಕೆ ನಾನು ಏನು ಅಳತೆಗೆ ತಗೊಂಡಿದ್ದೀನಲ್ಲ ಕಪ್, ಅದೇ ಕಪ್ಪಲ್ಲಿ ಅರ್ಧ ಕಪ್ ಎಣ್ಣೆಯನ್ನು ಕಾಯಿಸಿ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಎಣ್ಣೆಯನ್ನು ಕಾಯಿಸಿಬಿಟ್ಟು ಈಗ ನಾವೇನೆಲ್ಲ ಹುರ್ಕೊಂಡು ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಹಿಟ್ಟಿಗೆ ಅರ್ಧ ಕಪ್ ಎಣ್ಣೆಯನ್ನು ಕಾಯಿಸಿಬಿಟ್ಟು ಸೇರಿಸ್ಕೋಬೇಕು. ಎಣ್ಣೆ ಕಾದಿದೆ ನೋಡಿ, ಈಗ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟೊಳಗೆ ಎಣ್ಣೆ ಬಿಸಿ ಇರೋದ್ರಿಂದ ಹುಷಾರಾಗಿ ನೋಡಿ ಕಲಿಸ್ಕೋಬೇಕು. ಈಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 2.5 ಚಮಚದಷ್ಟು ನಾನು ಉಪ್ಪನ್ನು ಹಾಕಿದ್ದೀನಿ. ನೀವು ಮಾಡೋ ಮೆಜರ್ಮೆಂಟಿನ ನೋಡಿಬಿಟ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಅಚ್ಚಕಾರದ ಪುಡಿ, ಅದು ಅಷ್ಟೇ ಒಂದು 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ನಾನು ನಿಪ್ಪಟ್ಟು ಮತ್ತು ಚಕ್ಲಿ ಮಾಡೋದಾದರೆ ನಾನು ಸೊಸೈಟಿಲಿ ಸಿಗೋ ಅಕ್ಕಿನೇ ತಗೊಂಡು ತೊಳೆದ್ಬಿಟ್ಟು ಮಿಲ್ ಮಾಡಿಸಿಟ್ಕೊಂಡಿರ್ತೀನಿ. ಈಗ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಬಟ್ಲಷ್ಟು ಎಳ್ಳನ್ನು ಸಹ ಹಾಕ್ಕೋಬೇಕು ಅದಕ್ಕೆ. ಈಗ ನೋಡಿ ಎಳ್ಳು ಹಾಕ್ತಾಯಿದ್ದೀನಿ. ನಾವು ಶಾಪಲ್ಲಿ ತರೋ ಅಕ್ಕಿಯಿಂದ ನಿಪ್ಪಟ್ಟಾಗಲಿ ಚಕ್ಲಿ ಆಗಲಿ ಮಾಡಿದರೆ ತುಂಬ ಹೊರಟಾಗುತ್ತೆ. ಸೊ ಹಾಗಾಗಿ ಉಪ್ಪು ಖಾರ ನೀವು ನೋಡೋದಾದರೆ ಈ ಟೈಮಲ್ಲೇ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಏಕೆಂದರೆ ನೀರಾಗಿ ಕಲಸಿದ ಮೇಲೆ ಅದನ್ನೆಲ್ಲ ಹಾಕಿ ಕಲಸೋದು ಕಷ್ಟ ಆಗುತ್ತೆ. ಈಗ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು. ನೋಡಿ ನೀರನ್ನು ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ನೀರು ಸೇರಿಸ್ಕೊಬೇಡಿ ಒಂದೇ ಸರಿಗೆ.
ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು. ನಾನಿಲ್ಲಿ 2 ಉಂಡೆಯನ್ನು ಮಾಡಿಟ್ಕೋತಾ ಇದ್ದೀನಿ, ಏಕೆಂದರೆ ಆಮೇಲೆ ಬಿಲ್ಲೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಈಗ ಇದಕ್ಕೆ ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿಡ್ತಾ ಇದ್ದೀನಿ ನಾನು. ಯಾಕಪ್ಪ ಅಂದರೆ ಹಿಟ್ಟು ಒಣಗಲ್ಲ ಆಗ. ಸ್ವಲ್ಪನೇ ತಗೊಂಡು ಒತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಆಮೇಲೆ ಹಿಟ್ಟು ನಮಗೆ ಒಣಗಲ್ಲ. ಇಲ್ಲಿ ನೋಡಿ ನಾನು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಳಗಡೆ ಇರೋ ಸ್ಟವಲ್ಲಿ ಕರಿ ಅಂಥದ್ದೆಲ್ಲ ನಾನು ತುಂಬ ಮಾಡಲ್ಲ, ಏಕೆ ಅಂದರೆ ತುಂಬ ಟೈಮ್ ತಗೊಳುತ್ತೆ, ನಿಂತು ಕಾಲೆಲ್ಲ ನೋವು ಬರುತ್ತೆ ಅಂತ ನಾನು ಯುಟಿಲಿಟಿ ಒಳಗೆ ಒಂದು ಸ್ಟವ್ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತೀನಿ. ಅಲ್ಲೇ ಎಲ್ಲ ರೆಡಿ ಮಾಡಿದ್ದೀನಿ. ಈ ರೀತಿಯಾಗಿ ಪ್ರೆಸ್ ಒಳಗಡೆ ಆ ಬಿಲ್ಲೆಯನ್ನು ಇಟ್ಬಿಟ್ಟು ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನು ಹಾಕ್ಕೊಂಡಿದ್ದೀನಿ. ಅದರೊಳಗೆ ಈ ರೀತಿಯಾಗಿ ಒತ್ತಿ ತೆಗಿತಾಯಿದ್ದೀನಿ. ನಾವು ನೀಟಾಗಿ ರೌಂಡ್ ಶೇಪ್ ಕೊಡಬೇಕಪ್ಪ ಅಂದರೆ ಈ ರೀತಿಯಾಗಿ ಒಂದು ಯಾವುದಾದ್ರು ಕ್ಯಾಪನ್ನು ತಗೊಂಡು ನಾವು ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಎಲ್ಲ ಒತ್ತಿಟ್ಕೊಂಡಿದ್ದೀನಿ ನಾನು. ಈಗ ಎಣ್ಣೆ ಬಿಸಿಗಿಟ್ಬಿಟ್ಟು ಅವನ್ನೆಲ್ಲ ಕರಿತಾ ಹೋಗೋಣ. ನೋಡಿ ಈಗ ಆಗಿದೆ, ತೆಗಿತಾಯಿದ್ದೀನಿ. ಇನ್ನೊಂದು ಸರಿ ನಾನು ಕರಿಯೋದಕ್ಕೆ ಹಾಕ್ತಾಯಿದ್ದೀನಿ. ಆಗಿದೆ ನೋಡಿ, ಅದನ್ನು ತೆಗಿತಾಯಿದ್ದೀನಿ. ಈಗ ಈ ರೀತಿಯಾಗಿ ತೆಗೆದ್ರೆ ನಿಪ್ಪಟ್ಟು ರೆಡಿ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಥ್ಯಾಂಕ್ ಯು.